Welcome to Efteling. This is going to be fun. Once. I think I would rate this as a 9 out of 10. ಕನ್ನಡ ಮಾತಾಡೋಣ ಅವಳೆ. ನಾನು ಅನ್ಕೊಂಡಿದ್ದು ಸ್ವಲ್ಪ ಜನ ಇರ್ತಾರೆ ಅಂತ, ಬಟ್ ಇಲ್ಲಿ ಐ ಥಿಂಕ್ ಅಟ್ಲೀಸ್ಟ್ ಇವಾಗ ಸಮ್ಮರ್ ಟೈಮಲ್ಲಿ ದಿನಕ್ಕೆ ಒಂದು 10,000 ಜನ ಬರ್ತಾರೆ ಅನ್ಸುತ್ತೆ. ಊಟ ಆದಮೇಲೆ ಇದು ನಮ್ಮ ಫಸ್ಟ್ ಆಕ್ಟಿವಿಟಿ ಪಿರಾನ ಅಂತ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಇಂಡಿಯಾ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮತ್ತೆ ನನ್ನ ಕೆಲವು ಮಿತ್ರರು ಎಫ್ಟಲಿಂಗ್ ಅನ್ನೋ ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಅಂತೆ. ನಾನಂತೂ ಬೆಳಿಗ್ಗೆ 7:30 ಎದ್ದು ಮನೆಯಿಂದ ಹೊರಟು ಇವಾಗ ಟ್ರೈನ್ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ ನಮ್ಮ ಇನ್ನೊಂದು ಫ್ರೆಂಡ್ಸ್ ಕಾರಲ್ಲಿ ಬರ್ತಿದ್ದಾರೆ. ಅವ್ರ ಜೊತೆ ಕಾರಲ್ಲಿ ಇನ್ನು ಹೋಗಬೇಕು. ನೆದರ್ಲ್ಯಾಂಡ್ಸ್ ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಇಸ್ ಅ ವೆರಿ ಬಿಗ್ ಬಿಸ್ನೆಸ್. ಸ್ಪೆಷಲಿ ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಇರುತ್ತೆ. ವಂಡರ್ಲಾ ತರಾನೇ, ಬಟ್ ವಂಡರ್ಲಾಗಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಹೆಂಗಿರುತ್ತೆ ಅಂತ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ಮತ್ತೆ ವಿಡಿಯೋಸ್ ಮಾಡುವಾಗ ಎಲ್ಲರೂ ಹೇಳ್ತಿದ್ರು ಸ್ವಲ್ಪ ಲೆಂದಿ ವ್ಲಾಗ್ ಅಥವಾ ವಿಡಿಯೋ ಮಾಡಿ ಅಂತ. ಅದನ್ನ ಫೀಡ್ಬ್ಯಾಕ್ ಆಗಿ ತಗೊಂಡು ಈ ಸಲ ಸ್ವಲ್ಪ ಜಾಸ್ತಿನೇ ಲೆಂತ್ ಇಡೋಣ ಅಂತ ಅನ್ಕೊಂಡಿನಿ. ನೋಡೋಣ ಹೆಂಗೋಗುತ್ತೆ ಅಂತ. ಹೋಗಿದ್ರೆ ಮುಂಚೆ ಇಲ್ಲ ಫಸ್ಟ್ ಟೈಮ್ ಅಲ್ಲ? ಇಲ್ಲ ಫಸ್ಟ್ ಟೈಮ್. ಅಲ್ಲ ವಲಿಬಿ ಎಲ್ಲ ಹೋಗಿದ್ರಾ? ವಲಿಬಿ ಹೋಗಿದ್ವಿ, ಎಫ್ಟಲಿಂಗ್ ಫಸ್ಟ್ ಟೈಮ್. ಬಸ್ ಕೊಂಡಾಯ್ತು. ಅಂತೂ ಫೈನಲಿ 1 ಅವರ್ ಕಾರ್ ಡ್ರೈವ್ ಆದ್ಮೇಲೆ ರೀಚ್ ಆಗಿದ್ದೀವಿ. ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡಿಬೇಕು. ವೆಲ್ಕಮ್ ಟು ಎಫ್ಟಲಿಂಗ್. ದಿಸ್ ಇಸ್ ಗೋಯಿಂಗ್ ಟು ಬಿ ಫನ್. ಇವಾಗ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಒಂದು ಕಡೆ ಕ್ರೌಡ್ ನೋಡಿದ್ದು ಅಥವಾ ಕ್ಯೂ ನೋಡಿದ್ದು ತಿರುಪತಿಗಿಂತ ಜಾಸ್ತಿ ಇದೆ ಕ್ರೌಡ್ ಇಲ್ಲಿ. ಬಚ್ಚಗಳು ಇವಾಗ ಒಂದು ಕ್ರೇಜಿ ರೋಲರ್ ಕೋಸ್ಟರ್ ರೈಡಿಗೆ ಹೋಗ್ತಿದ್ದೀವಿ. ತುಂಬ ಭಯಾನಕವಾಗಿದೆ. ಪಿಜ್ಜಾ ಬಾಯಿಗೆ ಬಂತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೆಕ್ಸ್ಟ್ ಇದೆ ಅಂತೆ ಪೈಥಾನ್ ಅಂತ. ಸೀರಿಯಸ್ಲಿ ತುಂಬಾ ಭಯಾನಕವಾಗಿದೆ. ಬರುತ್ತೆ ನೋಡಿ ಇವಾಗ. ನಾನು ಬದುಕಿರೋದು ದೊಡ್ಡ ವಿಷಯ.
ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. Oh shit! Oh shit! ಇವತ್ತು ನನಗೇನಾದ್ರೂ ಆದರೆ ನನ್ನ ಫ್ರೆಂಡ್ಸೇ ಕಾರಣ ಇದಕ್ಕೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಜಸ್ಟ್ ಇವಾಗ ಊಟ ಆಯಿತು. ಇವಾಗ ಊಟ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ಇಲ್ಲಿವರೆಗೂ ಹೆವಿ ಮಜಾ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಮಜಾ ಇತ್ತು. ನನ್ನ ವಾಯ್ಸ್ ಬೇರೆ ಇವಾಗ ವರ್ಕ್ ಆಗ್ತಾ ಇಲ್ಲ, ಬಟ್ ಇಟ್ಸ್ ಸೂಪರ್ ಫನ್. ನಾನು ಅಂದ್ಕೊಂಡಿದ್ದು ಸ್ವಲ್ಪ ಜನ ಇರ್ತಾರೆ ಅಂತ, ಬಟ್ ಇಲ್ಲಿ ಐ ಥಿಂಕ್ ಅಟ್ಲೀಸ್ಟ್ ಇವಾಗ ಸಮ್ಮರ್ ಟೈಮಲ್ಲಿ ದಿನಕ್ಕೆ ಒಂದು 10,000 ಜನ ಬರ್ತಾರೆ ಅನಿಸುತ್ತೆ. ಪರ್ ಪರ್ಸನ್ 59 euros ಕಲೆಕ್ಟ್ ಮಾಡ್ತಾರೆ. ಸೊ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು ಡೈಲಿ ಟರ್ನ್ ಓವರ್ ಎಷ್ಟು ಅಂತ. ಜಿಂದಗಿನ ಮಿಲಿಗಿ ದೊಬಾರ ಅನ್ನೋ ಮೂವಿಯಲ್ಲಿ ಅದರಲ್ಲೂ ಇದೇ ಥರ ಇರೋದು. ನಮ್ಗೇನಾದರೂ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಭಯ ಇದ್ದರೆ ಆ ಭಯನ ಹೇಗೆ ಓಡಿಸೋದು ಅಂತ ಅದರಲ್ಲಿ ತೋರಿಸಿದ್ದಾರೆ ಮೂವಿಲಿ, ಒಂದು ಆ್ಯಕ್ಟಿವಿಟೀಸ್ ಮಾಡೋ ಮೂಲಕ. ಒಂಥರ ನೋಡಿದ್ರೆ ಈ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿರೋ ಆ್ಯಕ್ಟಿವಿಟೀಸ್ ಕೂಡ ಹಾಗೆ. ನಮಗೆಲ್ಲ ತುಂಬ ಭಯ ಇರುತ್ತೆ, ಅದು ಮಾಡಿದ್ರೆ ಏನಾಗುತ್ತೋ, ಇದು ಮಾಡಿದ್ರೆ ಏನಾಗುತ್ತೋ ಅಂತ. ಬಟ್ ಇಫ್ ಯು ಥಿಂಕ್ ಅಬೌಟ್ ಇಟ್, ಇಟ್ಸ್ ನಥಿಂಗ್. ಕಾಪಾಡು ಶ್ರೀ ಸತ್ಯನಾರಾಯಣ. ನಾವು ಲೈಫಲ್ಲಿ ಏನೆಲ್ಲ ಫೇಸ್ ಮಾಡ್ತೀವೋ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೇನೂ ಅಲ್ಲ. ಸೊ ಇಟ್ ಗಿವ್ಸ್ ಅ ಲಿಟಲ್ ಬಿಟ್ ಆಫ್ ಕಾನ್ಫಿಡೆನ್ಸ್. ನಮ್ಮ ಫ್ರೆಂಡ್ಸ್ ಹತ್ರ ಕೇಳೋಣ ಹೆಂಗಿತ್ತು ಅಂತ. ಮಚಾ ಚೇತನ್, ಹೆಂಗ್ ನಡೀತಿದೆ ಇಲ್ಲಿವರೆಗೂ? ಸೂಪರ್, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಫಸ್ಟು ಸ್ವಲ್ಪ ರಫ್ ರೈಡ್ಸ್ ಟ್ರೈ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಔಟ್ ಆಫ್ ದಿಸ್ ಪೈಥನ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ಪೈಥನ್ ರೈಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ದ ಬೆಸ್ಟ್ ರೈಡ್ ಟಿಲ್ ನೌ ವಾಸ್ ಜೋರೆಸ್ ಆ್ಯಂಡ್ ಎ ಡಾರ್ಕ್. ಸೊ ದ್ಯಾಟ್ ವಾಸ್ ರಿಯಲಿ ಗುಡ್. ಆಲ್ಮೋಸ್ಟ್ ಲೈಕ್ ಫ್ರೀ ಫಾಲ್, 90 ಡಿಗ್ರಿಯಲ್ಲಿ ಫುಲ್ ಫ್ರೀ ಫಾಲ್ ಆಗಿ ಮೈನಿಂಗ್ ಹೋಗಿ. ವಿಶ್ ಎವ್ರಿಬಡಿ ಟ್ರೈಸ್ ದಟ್ ರೈಡ್. ಸೂರಿ ಹೆಂಗಿತ್ತು ಮಚಾ? ಏಕ್ದಮ್ ಸುಮಾ ಸಾಕಾಗಿತ್ತು. ಕ್ರೇಜಿ ರೈಡಿಂಗ್. ಇಲ್ಲಿ ಹೆಂಗಂದ್ರೆ ಫುಲ್ 90 ಡಿಗ್ರಿ ಡ್ರಾಪ್ ಅಂತ. ಯು ಶುಡ್ ಎಕ್ಸ್ಪೀರಿಯನ್ಸ್ ದಿಸ್. ಯಶು, ನಿಮ್ಗೆ ಹೆಂಗ್ ಅನ್ಸ್ತು ಇಲ್ಲಿವರೆಗೂ? ಇಲ್ಲಿವರೆಗೂ ಸಖತ್ತಾಗಿತ್ತು. ಲೈಕ್ ವಾಟರ್ ಸ್ಪ್ಲಾಶ್ ಈಗ ಊಟಕ್ಕಿಂತ ಮುಂಚೆ ಅದ್ ಮಾಡಿದ್ದು, ಇಟ್ ವಾಸ್ ಲೈಕ್ ಕ್ರೇಜಿ. ವಿ ಡಿಂಟ್ ಎಕ್ಸ್ಪೆಕ್ಟ್ ಆ ಥರ ಇರತ್ತೆ. ವಿ ವರ್ ಲೈಕ್ ಸುಮ್ಮನೆ ಒಂದು ಸ್ಪ್ಲಾಶ್ ಆಗತ್ತೆ ಅಂತ, ಬಟ್ ಇಟ್ ವಾಸ್ ಲೈಕ್ ಕ್ರೇಜಿ so far. Let's see, hoping for next rides. ಮಹಿಮಾ, ನಿಮ್ಗೆ ಹೆಂಗ್ ಅನ್ಸ್ತು ಇಲ್ಲಿವರೆಗೂ? It was terribly awesome. ತುಂಬ ಚೆನ್ನಾಗಿತ್ತು. And then ಎಲ್ಲರೂ ಬರಬೇಕು ಇಲ್ಲಿ. You should experience this. I would love to suggest everyone to come here. ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ಇದು ನಮ್ಮ ಫಸ್ಟ್ ಆಕ್ಟಿವಿಟಿ, ಪಿರಾನ ಅಂತ. ಲುಕ್ಸ್ ರಿಯಲಿ ಫನ್. ನಮ್ಮ ಕಂಟ್ರೋಲ್ ಅಲ್ಲಿ ನಮ್ಮ ಕಂಟ್ರೋಲ್. ಯಾರು ಹೊಡಿಲಿಲ್ಲ ಬಚಾವ್. ನೆಕ್ಸ್ಟ್ ಇದರಲ್ಲೇ ಮೇಲ್ ಹೋಗೋದು, ಕೆಳಗೆ ಬರೋದು. ಕಿಂಗ್ ಆಫ್ ದ ವರ್ಲ್ಡ್ ಅಂತೆ. Whoa! Whoa! ಅದು ಮಚ್ಚ ಎಂಟ್ರಿ. ಓ ಅದೇ ಅಲ್ಲ? ಸೊ ನಾವು ಹಿಂಗೆ ಹೋಗ್ಬೋದು. ಎಸ್.
ಎಂಟ್ರೆನ್ಸ್ ಯಾವ ಕಡೆಯಿಂದ ಈ ಕಡೆಯಿಂದ ಬಂದಿದೆ, ಈ ಕಡೆ ಎಕ್ಸಿಟ್, ರೈಟಲ್ಲಿ ಎಕ್ಸಿಟ್. ಎಂಟ್ರೆನ್ಸ್ ಅಲ್ಲ, ಹಾಂ ಅದೇ ಎಂಟ್ರೆನ್ಸ್, ಅದೇ ರೆಸಾರ್ಟ್ ಅಲ್ವಾ? ಕ್ರೇಜಿ ಇದೆ. ಅದತ್ತು ಕ್ರೇಜಿ ಅದು. ಎಲ್ಲ ರೈಟ್ ಸಕ್ಕತ್ತಾಯ್ತು, ಎಲ್ಲ ರೈಟ್ ಸಿಕ್ಕಾಪಟ್ಟೆ ಕ್ಯೂ ಇದೆ. ಇದೊಂದೇ ರೀಸನ್ ಸಮ್ಮರಲ್ಲಿ ತುಂಬ ಕಷ್ಟ ಇಲ್ಲಿ ಬರೋದು. ಇವತ್ತು ನಾವು 14,000 ಸ್ಟೆಪ್ಸ್ ಅಂದರೆ ಆಲ್ಮೋಸ್ಟ್ 11 ಕಿಲೋಮೀಟರ್ ನಡೆದಿದ್ದೀವಿ ವಿದಿನ್ ದಿಸ್ ಪಾರ್ಕ್. ಆಲ್ಮೋಸ್ಟ್ ಒಂದು ವಾರದ ವರ್ಕೌಟ್ ಆಗೋಯ್ತು. ಆಲ್ಮೋಸ್ಟ್ ಟವರ್ಡ್ಸ್ ಎಂಡ್ ಕಡೆ ಬರ್ತಾ ಇದ್ದೀವಿ. ಇವಾಗ ಮೈನ್ ಆಕ್ಟಿವಿಟೀಸ್ ಎಲ್ಲ ಮುಗಿದು ಚಿಕ್ಕ ಚಿಕ್ಕ ಆಕ್ಟಿವಿಟೀಸ್ ಮಾಡ್ತಿದ್ದೀವಿ. ಅದರಲ್ಲಿ ಮೆನ್ಷನ್ ಮಾಡುವಂಥದ್ದು ಏನೂ ಇಲ್ಲ, ಅದನ್ನ ಪಾರ್ಟ್ ಬೈ ಪಾರ್ಟ್ ಹಿಂಗೆ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಂಜಾಯ್. ಇದು ಸೈಟ್ ಸೀಯಿಂಗ್. ಅವ್ಳು ಬೀಳ್ತಾ ಇದ್ದಾಳೆ ಏಂಜಲ್ ತರ, ಏನು ಗೊತ್ತಾಗ್ತಾ ಚೆನ್ನಾಗಿದೆಲ್ಲ. ಇಟ್ಸ್ ನೈಸ್. ಕ್ಯಾಮ್ರಾಮ್ಯಾನ್ ಫೋಕಸ್. ನೋಡಿ ಅಲ್ಲಿ ಅದು ಲೈಕ್ ರಿಫ್ಲೆಕ್ಷನ್ ತರ ಮಾಡಿದ್ದಾರೆ. ಹೌದಾ? Wat is er aan de hand? Trubbels? Pardoes, ik heb iets slims bedacht. We bundelen onze kracht. Druk zoveel als je kan op het knopje hiervoor. Doe goed je best en de tour gaat weer door. Wacht, ik zal je helpen. Illumina Fantasie! ಇದೇ ನಮ್ಮ ನೆಕ್ಸ್ಟ್ ಆಕ್ಟಿವಿಟಿ. ಸೂರ್ಯ ಟೀಮ್ನ ಲೀಡರ್ ಅಂದ್ರೆ ಜವಾನ್ ನೋಡಿದ ತಕ್ಷಣ ಎದ್ಕೊಂಡ್ಬಿಟ್ಟ. ಸೂರ್ಯ ರೀಕ್ರಿಯೇಟ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೆಗಿತಿದ್ದೀನಿ. ಕಾಲು ನೋವಾಗಿ ಹೆಂಗ್ಕೋತಿದ್ದಾರೆ ನೋಡಿ. ಚಡ್ಡಿಯೊಳಗೆಲ್ಲ ನೀರು ಎತ್ಕೊಂಡು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್.